ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 17ನೇ ತಾರೀಕು 2ನೇ ತಿಂಗಳು 2026 ಫೆಬ್ರವರಿ ತಿಂಗಳಲ್ಲಿ ನಡೀತಾ ಇರುವಂತಹ ರಾಹುಗ್ರಸ್ತ ಸೂರ್ಯ ಗ್ರಹಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ಒಂದು ಗ್ರಹಣವು ಒಂದು ರೀತಿಯಲ್ಲಿ ನೋಡೋದಾಯ್ತು ಅಂದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ. ಈ ಅಮಾವಾಸ್ಯೆಯಲ್ಲಿ ನಡೀತಕ್ಕಂಥದ್ದು ಸೂರ್ಯಗ್ರಹಣವಾದ್ರೆ ಪೌರ್ಣಮಿಯಲ್ಲಿ ನಡೀತಕ್ಕಂಥದ್ದು ಚಂದ್ರಗ್ರಹಣ. ಸೂರ್ಯ ಚಂದ್ರರು ಒಟ್ಟಾಗಿ ಬಂದು ರಾಹು ಅಥವಾ ಕೇತು ಗ್ರಸ್ತರಾದಾಗ ಒಂದು ಗ್ರಹಣಗಳು ಸಂಭವಿಸುತ್ತದೆ. ಯಾವಾಗ್ಲೂ ಸೂರ್ಯ ಚಂದ್ರರು ಒಟ್ಟಿಗೆ ಬಂದ ತಕ್ಷಣವೇ ಗ್ರಹಣ ಉಂಟಾಗಲ್ಲ, ಅಲ್ಲಿ ರಾಹು ಅಥವಾ ಕೇತುವಿನ ಛಾಯೆ ಬರಬೇಕು. ರಾಹು ಒಟ್ಟಿಗೆ ಬಂದಾಗ ಅದನ್ನ ರಾಹುಗ್ರಸ್ತ ಗ್ರಹಣ ಅಂತ ಕರಿತೀವಿ. ಕೇತು ಒಟ್ಟಿಗೆ ಬಂದಾಗ ಕೇತುಗ್ರಸ್ತ ಗ್ರಹಣ, ಸೂರ್ಯ ಅಥವಾ ಚಂದ್ರಗ್ರಹಣ ಅಂತ ಕರೆಯುವಂಥದ್ದು. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಈ ಒಂದು 2026 17ನೇ ತಾರೀಕು ಎರಡನೇ ತಿಂಗಳ ಅಮಾವಾಸ್ಯ ಮಂಗಳವಾರದ ದಿವಸ ನಮ್ಮ ಭಾರತೀಯ, ಅದರಲ್ಲೂ ಬೆಂಗಳೂರಿನ ಕಾಲಮಾನದ ಪ್ರಕಾರವಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ 3:26 7:57 ಸಹ ಈ ಸೂರ್ಯಗ್ರಹಣ ಸಂಭವಿಸುತ್ತೆ. ಅಂದ್ರೆ ನಮ್ಮ ಭಾರತ ದೇಶಕ್ಕಿದು ಗೋಚಾರ ಇಲ್ಲ, ಹಾಗಾಗಿ ಗ್ರಹಣದ ಆಚರಣೆ ನಮಗೆ ಇಲ್ಲ. ಆದ್ರೆ ಗ್ರಹಣದ ಆಚರಣೆ ಇಲ್ಲ, ಆದ್ರೆ ಪ್ರಭಾವವನ್ನಂತೂ ಇಡೀ ಭೂಭಾಗದಲ್ಲಿರ್ತಕ್ಕಂಥವ್ರು ಎದುರಿಸಲೇಬೇಕಲ್ವಾ? ಈ ಭೂಮಿಯಿಂದ ಉತ್ಪತ್ತಿ ಆಗ್ತಾ ಇದೆ, ನೆರಳು ಬೆಳಕಿನ ಆಟಗಳಲ್ಲಿ ನಮ್ಮ ಜೀವನ ಹೋಗ್ತಾ ಇದೆ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಸಹ ಈ ಒಂದು ವಿಶೇಷವಾಗಿರತಕ್ಕಂತಹ ಒಂದು ವ್ಯತ್ಯಯಗಳನ್ನ ಅನುಭವಿಸಲೇಬೇಕು. ಕುಂಭರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಗ್ರಹಣವು ಕೇವಲ ಇದು ಗ್ರಹಣವಾಗ್ತಾ ಇಲ್ಲ, ಪಂಚಗ್ರಹ ಕೂಟದಿಂದ ಆಗ್ತಾ ಇರತಕ್ಕಂಥದ್ದು. ಪಂಚಗ್ರಹಗಳು ಅಲ್ಲಿದ್ದಾವೆ. ರಾಹು ಆಗ್ಬೋದು, ಬುಧನಾಗ್ಬೋದು, ಚಂದ್ರನಾಗ್ಬೋದು, ರವಿ ಆಗ್ಬೋದು, ಶುಕ್ರನಾಗ್ಬೋದು. ಕುಂಭರಾಶಿನಲ್ಲಿ ಇರೋದ್ರಿಂದ ಪಂಚಗ್ರಹ ಕೂಟಗಳಿಂದ ಈ ಒಂದು ವಿಶೇಷವಾದ ಗ್ರಹಣ ಉತ್ಪತ್ತಿ ಆಗ್ತಾ ಇದೆ. ಅದರಲ್ಲೂ ಕುಂಭರಾಶಿಯಲ್ಲಿ ಆಗೋದ್ರಿಂದ ಮೊದಲನೇದಾಗಿ ಹಲವಾರು ರೀತಿಯಲ್ಲಿ ಪ್ರಾಕೃತಿಕ ವ್ಯತ್ಯಯಗಳನ್ನ ನೋಡೋಣ. ಪ್ರಾಕೃತಿಕವಾಗಿ ನಮ್ಗೆ ಯಾವ್ಯಾವ ರೀತಿಯಾಗಿ ಬದಲಾವಣೆಗಳನ್ನ ನಾವು ನೋಡಬಹುದು ಅಂದ್ರೆ ಏರ್ ಕ್ರಾಶಸ್ ಜಾಸ್ತಿ ಆಗ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ಫೆಬ್ರವರಿ 23ನೇ ತಾರೀಕಿನಿಂದ ಹಿಡಿದು ಏಪ್ರಿಲ್ 20ನೇ ತಾರೀಕಿನವರೆಗೂ ತುಂಬಾ ಜಾಗೃತಿಯಾಗಿರ್ಬೇಕು. ಏರ್ ಕ್ರಾಶ್ ಗಳಾಗುವಂಥದ್ದು ಜಾಸ್ತಿ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ವಿಮಾನಗಳ ಪತನಗಳು ಉಂಟಾಗತಕ್ಕಂಥದ್ದಾಗಬಹುದು, ಗಾಳಿಯಿಂದ ಹರಡತಕ್ಕಂತಹ ರೋಗಗಳು ವಿಪರೀತವಾಗಿ ಬರ್ತಕ್ಕಂಥದ್ದಾಗಬಹುದು. ವಾಯು ತತ್ವ ಅಲ್ವಾ, ಹಾಗಾಗಿ ವಿಶೇಷವಾಗಿ ವಾಯುವಿನಿಂದ ಸಂಬಂಧಪಟ್ಟಂಥದ್ದು. ಈ ಒಂದು ಜನರಿಗೆ ಯಾರಿಗೆ ಅಶುಭವಾಗುವಂತಹ ರಾಶಿಗಳಿದ್ದಾವೆ ಅವರಿಗೆ ಎಸ್ಪೆಷಲಿ ಲಂಗ್ಸ್ ಸಂಬಂಧಪಟ್ಟಂತಹ ತಾಪತ್ರೆಗಳು, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತಾಪತ್ರೆಗಳೆಲ್ಲ ಬರ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಜಾಗೃತೆಯಾಗಿರ್ಬೇಕು. ಆಯಾ ರಾಶಿಯ ವಿಚಾರಗಳನ್ನ ಹೇಳ್ಬೇಕಾದ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಹೇಳ್ತೀವಿ, ಅದನ್ನ
ಫಾಲೋ ಮಾಡಿ. ಅದರ ಜೊತೆಗೆ ಈ ಒಂದು ಕುಂಭರಾಶಿನಲ್ಲಿ ಇರ್ತಕ್ಕಂತಹ ಒಂದು ಸ್ಥಿತಿಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ನೋಡಿ, ಕುಂಭರಾಶಿಯಲ್ಲಿ ಗ್ರಹಣ ನಡೀತಿದೆ, ರಾಶಿಯಿಂದ 2ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು, ಪಂಚಮದಲ್ಲಿ ಗುರು, 7ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ಕುಜ. 12ನೇ ಮನೆಯಲ್ಲಿ ಕುಜ ಇದ್ದಾನೆ, ಹುಷಾರಾಗಿರ್ಬೇಕು. ಯಾವಾಗ ಈ ಕುಜನು 12ನೇ ಮನೆ ಜೊತೆಗೆ ಅದು ಉಚ್ಚ ಸ್ಥಾನ, ಅಗ್ನಿ ವಿಕೋಪಗಳನ್ನ ತೋರಿಸ್ತಾನೆ, ಕಾಡ್ಗಿಚ್ಚಿನ ಭಯವನ್ನ ಕೊಡ್ತಾನೆ. ಪ್ರಾಕೃತಿಕವಾಗಿ ಇದು 3 ತಿಂಗಳುಗಳ ಕಾಲ ಇರುತ್ತೆ. ಪ್ರಕೃತಿಯ ಮೇಲೆ ಇದು 3 ತಿಂಗಳುಗಳ ಕಾಲ ಪ್ರಭಾವವನ್ನು ಬೀರುತ್ತೆ. ಮನುಷ್ಯನ ವೈಯಕ್ತಿಕದಲ್ಲಿ 1 ತಿಂಗಳುಗಳ ಕಾಲ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಸೊ ಹಾಗಾಗಿ ತುಂಬಾ ಹುಷಾರಾಗಿರ್ಬೇಕು ಈ ಒಂದು ವಿಚಾರಗಳಲ್ಲಿ. ಗ್ರಹಣ ಆಗಿರುವಂತಹ ಈ ಸಂದರ್ಭದಲ್ಲಿ, ಗ್ರಹಣ ಆಗ್ತಾ ಇರ್ತಕ್ಕಂತಹ ಈ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ. ನಮ್ಮ ಭಾರತದಲ್ಲೇನೋ ಕಾಣಿಸ್ತಾ ಇಲ್ಲ, ಹಾಗಾದ್ರೆ ವಿಶ್ವದ ಬೇರೆ ಬೇರೆ ಇನ್ಯಾವ ಭಾಗದಲ್ಲಿ ಗ್ರಹಣ ಗೋಚಾರಕ್ಕೆ ಸಿಗತ್ತೆ ಅಂತ ಹೇಳಿದ್ರೆ, ಅಟ್ಲಾಂಟಿಕಾ ಇರಬಹುದು, ಅರ್ಜೆಂಟೈನಾ, ಬ್ರಿಟಿಷ್ ಇಂಡಿಯನ್ ಓಯಸಿಸ್ ಟೆರಿಟರಿ ಇರಬಹುದು, ಚಿಲಿ, ಮಡಗಾಸ್ಕರ್, ಇಂತಹ ಈ ಭಾಗಗಳಲ್ಲಿ ನಮಗೆ ಈ ವಿಶೇಷವಾದಂತಹ ಗ್ರಹಣ ಗೋಚಾರಕ್ಕೆ ಸಿಗತ್ತೆ. ಸೊ ಹಾಗಾಗಿ ವಿಶ್ವದ ಬೇರೆ ಭಾಗದಲ್ಲಿ ನಡೀತಾ ಇರೋದ್ರಿಂದ ನಾವು ಆರಾಮವಾಗಿ ನಮ್ಮ ಮನೆಗಳಲ್ಲಿ ನೋಡಬಹುದು. ಅದಕ್ಕೆ ಬೇಕಾದಷ್ಟು ಮಾಧ್ಯಮಗಳು ಸಹಕಾರಿಯಾಗಿ ನಿಂತ್ಕೊಂಡಿರುತ್ತವೆ. ಈ ಒಂದು ಗ್ರಹಣನ ನೋಡಿ ಕಣ್ ತುಂಬಿಕೊಳ್ಳಿ. ಗ್ರಹಣಗಳು ತುಂಬಾ ಅಪರೂಪಕ್ಕೆ ಆಗ್ತಾ ಇರುತ್ತೆ, ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಪ್ರಾಕೃತಿಕವಾಗಿ ಆಗುವಂತಹ ಘಟನೆಗಳನ್ನ ನಾವು ಹೆದರ್ಕೊಂಡು ಭಯ ಪಟ್ಕೊಂಡು ಏನೋ ಹೋಗತ್ತೆ ಅನ್ನುವಂತಹ ಚಿಂತೆ ಬೇಕಾಗಿಲ್ಲ. ಏನಾಗ್ಬೇಕು ಅದಾಗತ್ತೆ, ಭಗವಂತನ ಮೇಲೆ ಭಾರ ಹಾಕೋದು, ದೇವರೇ ಕಾಪಾಡಪ್ಪ ಅಂತ ಸುಮ್ಮನಾಗೋದು, ಅಷ್ಟು ಬಿಟ್ಟು ಬೇರೆ ಇನ್ನೇನು ಆಪ್ಷನ್ ಯಾರ ಕೈನಲ್ಲೂ ಇರೋದಿಲ್ಲ. ಆದ್ರೆ ಕೆಲವೊಮ್ಮೆ ಎಚ್ಚರಿಕೆ ಅಂತ ಬಂದ ಸಂದರ್ಭಕ್ಕೆ ನಾವು ಎಚ್ಚರಿಕೆಯನ್ನು ವಹಿಸಬಹುದು. ಈಗ ವಿಷ ಅಲ್ಲಿದೆ ಅಂತ ಗೊತ್ತಾದ ತಕ್ಷಣ ಆಹಾರದಲ್ಲಿ ವಿಷ ಇದೆ ಅಂತ ಗೊತ್ತಾಗ್ತಾ ಇದ್ದಾಗ ಆ ಸೇವನೆ ಮಾಡಬಾರ್ದಲ್ವಾ. ದೇವರೇ ಕಾಪಾಡು ಅಂತ ತಿಂದ್ರೆ ದೇವರೂ ಕಾಪಾಡಲ್ಲ. ಎಚ್ಚರಿಕೆ ಬಹಳ ಮುಖ್ಯ. ಸೊ ಹಾಗಾಗಿ ಎಚ್ಚರಿಕೆ ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಈ ಗ್ರಹಣ ಅಂತ ಬಂದ ಸಂದರ್ಭಕ್ಕೆ, ಗ್ರಹಣದ ಕಾಲಘಟ್ಟಗಳು ಯಾವ ರಾಶಿಯವರಿಗೆ ಒಳ್ಳೇದು ಮತ್ತು ಯಾವ ರಾಶಿಯವರಿಗೆ ಕೆಟ್ಟದ್ದು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಪ್ರತಿ ಬಾರಿ ಗ್ರಹಣ ಆದಾಗ್ಲೇ ಹೇಳ್ತಾ ಇರ್ತೇವೆ. ನೋಡಿ, ಶುಭವಾಗುವಂತಹ ರಾಶಿಯ ಸಂಖ್ಯೆಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ನಿಮ್ಮ ಜನ್ಮ ರಾಶಿಯಿಂದ ಗ್ರಹಣದ ರಾಶಿಯನ್ನ ಎಣಿಸಿದಾಗ, ನಿಮ್ ಜನ್ಮ ರಾಶಿಯಿಂದ ಗ್ರಹಣದ ರಾಶಿಯನ್ನ ಎಣಿಸಿದಾಗ 3, 6, 10, 11, 3, 6, 10, 11 ಈ ರಾಶಿಗಳು ಏನಾದರೂ ಗ್ರಹಣದ ರಾಶಿಯಾಗಿದ್ದರೆ ನಿಮಗೆ ಅತ್ಯಂತ ಶುಭ ಫಲಗಳು ಉಂಟಾಗ್ತದೆ. ಅದೇ ರೀತಿಯಾಗಿ 2, 5, 7, 9, 2, 5, 7, 9 ಈ ಒಂದು ರಾಶಿಗಳಾಗಿದ್ದರೆ, ನಿಮ್ಮ ಜನ್ಮ ರಾಶಿಯಿಂದ ಎಣಿಸಿ 2ನೇದ್ದಾಗ್ಲಿ, 7ನೇದ್ದಾಗ್ಲಿ, 9ನೇದ್ದಾಗ್ಲಿ, 5ನೇದ್ದಾಗ್ಲಿ ಆಗಿದ್ರೆ ಮಧ್ಯಮ ಫಲಗಳು. ಇನ್ನು ಅಶುಭ ಫಲಗಳು ಯಾರ್ಯಾರಿಗಿದೆಯಪ್ಪ ಅಂದ್ರೆ 1, 4, 8, 12 1ನೇ ರಾಶಿ, 8ನೇ ರಾಶಿ, 12ನೇ ರಾಶಿ, 4ನೇ ರಾಶಿ ಆಗಿದ್ದರೆ ನಿಮಗೆ ಅಶುಭದ ಫಲಗಳು ಕಾದಿರುತ್ತವೆ. ಸೊ ಹಾಗಾಗಿ ಈಗ ಸಂಖ್ಯೆಗಳನ್ನ ತಿಳ್ಕೊಂಡಿದ್ದಾಯ್ತು. ಸುಮ್ಮನೆ ಯಾವಾಗ್ಲೂ ಅಷ್ಟೇ ಏನೋ ಒಳ್ಳೇದು ಕೆಟ್ಟದ್ದು ಮಿಶ್ರ ಫಲ ಅದ್ ಬೇಕಾಗಿಲ್ಲ. ಶುಭ ಮತ್ತು ಮಧ್ಯಮದ ಫಲಗಳಿದ್ರೆ ನೀವು ಯಾವುದೇ ರೀತಿಯಾದಂತಹ ಶಾಂತಿಯ ಪೂಜೆಯ ಅವಶ್ಯಕತೆ ಖಂಡಿತ ಇರೋದಿಲ್ಲ, ಅವಶ್ಯಕತೆ ಬೇಕಾಗಿಲ್ಲ. ಆದ್ರೆ ಮಧ್ಯಮಕ್ಕಿಂತ ಅಶುಭದ ಸ್ಥಾನದಲ್ಲಿ ಇದ್ದಾಗ ನೀವು ತುಂಬಾ ಪರಿಹಾರದ ಕಡೆ ಗಮನ ಕೊಡ್ಲೇಬೇಕಾಗತ್ತೆ. 4 ರಾಶಿಯವರಿಗೆ ಬಹಳ ಅಶುಭವಾದ ವಾತಾವರಣ. ಈಗ ಒಂದೊಂದೇ ರಾಶಿಗೆ ಏನೇನ್ ಫಲಗಳು ಸಿಗಬಹುದು ಅನ್ನೋದನ್ನ ಗಮನಿಸೋಣ. ಮೇಷರಾಶಿ ಮೊದಲನೇದಾಗಿ ನೋಡಿ, ಮೇಷರಾಶಿ ಅಂದ್ರೆ ಗ್ರಹಣದ ರಾಶಿಯು 11ನೇ ರಾಶಿಯಾಗಿದೆ. 11ನೇ ರಾಶಿಯಲ್ಲಿ ನಿಮ್ಮ ಚತುರ್ಥಾಧಿಪತಿಯು, ಅದೇ ರೀತಿಯಾಗಿ ನಿಮ್ಮ ಒಂದು ವಿಶೇಷವಾದಂತಹ ತೃತೀಯಾಧಿಪತಿ ಆಗಿರುವಂತಹದ್ದು, ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿ ಅಲ್ಲೇ ಇರ್ತಕ್ಕಂಥದ್ದು. ಸೊ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶುಭ ಸುದ್ದಿಗಳನ್ನ ಕೇಳ್ತೀರಿ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿದ್ದಂತಹ ತಾಪತ್ರೆಗಳೆಲ್ಲ ಹೋಗ್ತಕ್ಕಂಥದ್ದು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಈ ಗ್ರಹಣದ ಪ್ರಭಾವದಿಂದ ಅನೇಕ ಹಳೆಯ ಹೂಡಿಕೆಗಳಿಂದ ನೀವು ಲಾಭಗಳನ್ನ ನೋಡ್ತೀರಿ. ಒಂದಷ್ಟು ಸದೃಢವಾಗಿ ನಿಂತ್ಕೊಳ್ತೀರಾ. ಒಂದು ಒಳ್ಳೆ ರೀತಿಯ ಕೆಲಸ ಕಾರ್ಯಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಸಾಧ್ಯವಾಗತ್ತೆ. ಈ ಒಂದು ವಿಶೇಷವಾದಂತಹ ಶುಭ ಸಂದರ್ಭದಲ್ಲಿ ಈ ಒಂದು ಮೇಷ ರಾಶಿಯವರಿಗೆ ಬಹಳ ಉತ್ತಮವಾದ ಫಲಗಳಿದ್ದಾವೆ. ಅದೇ ರೀತಿಯಾಗಿ ವೃಷಭ ರಾಶಿ,
ವೃಷಭ ರಾಶಿ ಅಂತ ನೋಡಿದ ಸಂದರ್ಭದಲ್ಲಿ ನಿಮಗೂ ಸಹ ಬಹಳ ಶುಭ ಫಲಗಳಿದ್ದಾವೆ. ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ರಾಶಿಯಿಂದ ಗ್ರಹಣದ ರಾಶಿಯು 10ನೇ ರಾಶಿ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತದೆ. ದೈಹಿಕವಾಗಿ ಬಹಳ ಸದೃಢರಾಗ್ತೀರಿ. ಆರೋಗ್ಯ ಸುಧಾರಣೆ ಕಾಣ್ತಕ್ಕಂಥದ್ದು, ತುಂಬಾ ಒಳ್ಳೊಳ್ಳೆ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೀತಕ್ಕಂಥದ್ದು, ಒಂದಷ್ಟು ಇನ್ವೆಸ್ಟ್ಮೆಂಟ್ ಗಳಿಂದ ಲಾಭಗಳನ್ನ ಪಡ್ಕೊಳ್ತೀರಾ. ಒಳ್ಳೆ ವಿಚಾರಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಶುರುವಾಗುತ್ತವೆ. ಎಲ್ಲಾ ರೀತಿಯಲ್ಲೂ ಸಹ ಒಂದಷ್ಟು ಶುಭ ವೈಭವದ ಜೀವನವನ್ನ ನಡೆಸೋದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಜೀವನ ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಇರುತ್ತೆ. ಏನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳಬೇಡಿ. ನೆಮ್ಮದಿಯಾಗಿ ಜೀವನನ ನಡೆಸ್ಕೊತಾ ಹೋಗಿ, ಶುಭವಾಗ್ಲಿ ಅಂತ ಹೇಳ್ತಾ ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಅಂತ ಬಂದ ಸಂದರ್ಭಕ್ಕೆ ನಿಮ್ಮ ಜನ್ಮ ರಾಶಿಯಿಂದ ಗ್ರಹಣದ ರಾಶಿಯು 9ನೇ ರಾಶಿ ಆಗಿರೋದ್ರಿಂದ ಮಧ್ಯಮದ ಫಲಗಳು, ನಥಿಂಗ್ ಗೈನ್ ನಥಿಂಗ್ ಲಾಸ್. ಇವಾಗ ಹೇಗ್ ನಡೀತಾ ಇದೆಯೋ ಹಾಗೆ ನಡ್ಕೊಂಡು ಹೋಗುತ್ತೆ. ಒಳ್ಳೆ ರೀತಿನಲ್ಲಿ ನಡೀತಿದ್ರೆ ಒಳ್ಳೆ ರೀತಿಯಲ್ಲಿ ನಡೀತಾ ಇರುತ್ತೆ, ಕೆಟ್ಟ ರೀತಿನಲ್ಲಿ ನಡೀತಿದ್ರೆ ಕೆಟ್ಟ ರೀತಿನಲ್ಲಿ ನಡೀತಾ ಹೋಗುತ್ತೆ. ಗ್ರಹಣದಿಂದ ನಿಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಶುಭವೂ ನಡೆಯೋದಿಲ್ಲ, ಅಶುಭವೂ ನಡೆಯೋದಿಲ್ಲ. ಹಾಗಾಗಿ ಅಷ್ಟೊಂದು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಶುಭ ಫಲಗಳು ಬೇಕು ಅಂದ್ರೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನ ಮಾಡ್ಕೊಳ್ಳಿ, ಶುಭವಾಗ್ಲಿ. ಯಾಕೆಂದ್ರೆ ಅದೆಷ್ಟೋ ರಾಶಿಗಳಿಗೆ ಶುಭವಿದೆ, ಅದೆಷ್ಟೋ ರಾಶಿಗಳಿಗೆ ಅಶುಭವೂ ಇದೆ. ಹಾಗಾಗಿ ಇದೇ ಒಂದು ಗ್ರಹಣದ ಕಾಲದಲ್ಲಿ ಮಾಡ್ತಕ್ಕಂತಹ ಸರ್ವ ಕಾರ್ಯ ಸಿದ್ಧಿ ಮೂಲಿಕಾ ತಾಯ್ತವನ್ನ ನೀವು ಧರಿಸಿಕೊಳ್ಳೋದ್ರಿಂದ ನಿಮ್ಮ ಬದುಕಿಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತವೆ. ಇದೇ ಗ್ರಹಣದ ಕಾಲದಲ್ಲಿ ಹಲವು ಮೂಲಿಕೆಗಳನ್ನ ಸೇರಿಸಿ ಪೂಜಿಸಿ ಅದರಿಂದ ಸಿದ್ಧ ಮಾಡಿ ಕೊಡ್ತಕ್ಕಂತಹ ಆ ತಾಯತವು ನಿಮ್ಮ ಬದುಕಿನಲ್ಲಿ ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಏಳಿಗೆಯನ್ನ ತಂದು ಕೊಡುತ್ತೆ. ಆ ಒಂದು ತಾಯ್ತನ ಧರಿಸ್ಕೊಳ್ಳೋದು ಮರಿಬೇಡಿ. ತಾಯ್ತದ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ವಾಟ್ಸ್ಆಪ್ ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಕಟಕರಾಶಿ. ಕಟಕರಾಶಿ ಅಂತ ಬರ್ತಾ ಇದ್ದ ಹಾಗೆ ಬಹಳ ಅಶುಭದ ಫಲಗಳನ್ನ ನೀವು ಎದುರಿಸಬೇಕಾಗತ್ತೆ. ಕಾರಣ ಏನಪ್ಪಾ ಅಂದ್ರೆ ನಿಮ್ ಜನ್ಮರಾಶಿಯಿಂದ 8ನೇ ರಾಶಿಯು ಗ್ರಹಣದ ರಾಶಿಯಾಗಿದೆ. ಕಟಕರಾಶಿಯವರಿಗೆ ಬಹಳ ಅಶುಭದ ಫಲಗಳು. ಆರೋಗ್ಯದಲ್ಲಿ ಏರುಪೇರು, ನಿಮ್ಮ ಮಾತಿನಿಂದಾನೇ ಶತ್ರುಗಳನ್ನ ಹುಟ್ಟಾಕೋತೀರಾ. ನಿಮ್ಮ ನಡವಳಿಕೆಗಳು, ನೀವ್ ಪಾಪ ಏನೂ ಮಾಡಕ್ ಹೋಗಿರೋದಿಲ್ಲ, ಆದ್ರೂ ನಿಮ್ ಮೇಲೆ ಏನೋ ಒಂದ್ ರೀತಿಯಾಗಿರ್ತಕ್ಕಂತಹ ಮಸಲತ್ತುಗಳು, ಶತ್ರು ಕಾಟಗಳು ಜಾಸ್ತಿ ಆಗ್ತಕ್ಕಂಥದ್ದು. ಸುಮ್ನೆ ಯಾತನೆಗಳು, ಕೆಲಸ ಕಾರ್ಯಗಳಿಲ್ಲ ಇರೋದಿಲ್ಲ, ದುಡ್ಡು ಕಾಸಿಗೆ ಒದ್ದಾಟ ಪಡ್ತಾ ಇರ್ತೀರಿ. ತುಂಬಾ ಹಿಂಸೆ, ಯಾತನೆ, ತುಂಬಾ ಕಷ್ಟಗಳನ್ನ ಕರ್ಕಾಟಕ ರಾಶಿಯವರು ಈ ಗ್ರಹಣದ ಸಂದರ್ಭದಲ್ಲಿ ಎದುರಿಸಬೇಕಾಗ್ತದೆ. ಸ್ವಲ್ಪ ಜಾಗ್ರತೆಯಾಗಿದ್ದು ಜೀವನನ ನಡೆಸಿ. ಯಾವುದೇ ಕಾರಣಕ್ಕೂ ಧೈರ್ಯ ಕುಂದ್ ಹೋಗೋದು ಬೇಡ. ಧೈರ್ಯವಾಗಿದ್ದು ಜೀವನನ ಮುಂದುವರಿಸಿ ಭಗವಂತನ ದಾರಿಯನ್ನ ಹಿಡೀರಿ. ಜೊತೆಗೆ ಕೊನೆಯದಾಗಿ ಹೇಳ್ತೀವಿ, ಗ್ರಹಣಕ್ಕೆ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅಂತ ಅದನ್ನ ಮಾಡ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಅಂತ ಬಂದಾಗ 7ನೇ ರಾಶಿ ಆಗ್ತದೆ ನಿಮ್ಮ ಗ್ರಹಣದ ರಾಶಿಯು. ಅದು ಸಹ ನಿಮಗೆ ಮಧ್ಯಮದ ಫಲ ಕೊಡ್ತಕ್ಕಂತಹದ್ದು, ಮಧ್ಯಮದ ಫಲ ಕೊಡ್ತದೆ. ಸೊ ಹಾಗಾಗಿ ನಿಮಗೆ ಒಂದಷ್ಟು ಕುಟುಂಬದ ಒಳಗಡೆ ಇದ್ದಂತಹ ಅಸಹಕಾರಗಳಾಗಿರಬಹುದು, ಕಿರಿಕಿರಿಗಳಾಗಿರಬಹುದು, ಅದೆಲ್ಲ ಸರಿ ಹೋಗುತ್ತೆ. ಒಂದಷ್ಟು ನಿಮಗೆ ಇದ್ದಕ್ಕಿದ್ದ ಹಾಗೇನೆ ಈ ಹಳೆ ಇನ್ವೆಸ್ಟ್ಮೆಂಟ್ಗಳು ಬಂದು ನಿಮ್ ಕೈ ಸೇರುತ್ತೆ. ಹಣಕಾಸುಗಳನ್ನು ಸ್ವಲ್ಪ ಅಭಿವೃದ್ಧಿ ಆಗ್ತದೆ ಒಂದು ಸಿಂಹರಾಶಿಯವರಿಗೆ. ಯಾಕಂದ್ರೆ ಬುಧನು ಸಹ ಅಲ್ಲೇ ಇದ್ದಾನೆ. ವ್ಯಾಪಾರದಲ್ಲಿ ಲಾಭಗಳನ್ನ ನೋಡ್ತೀರಿ. ಆದರೆ ನಿಮಗೆ ವೆಚ್ಚಗಳು ಸಹ ಅಷ್ಟೇ ಬರ್ತದೆ. ಸಡನ್ ಆಗಿ ಬರ್ತಕ್ಕಂತಹ ವೆಚ್ಚಗಳು, ದಿಢೀರಂತ ಬರ್ತಕ್ಕಂತಹ ವೆಚ್ಚಗಳು. ನೀವೆಷ್ಟು ಸಂಪಾದನೆ ಮಾಡಿ ಇಟ್ಕೊಳ್ತಾ ಇರ್ತೀರೋ ದಿಢೀರಂತ ಅಷ್ಟೇ ಖರ್ಚುಗಳು ಬಂದು ನಿಮ್ಮ ಕಣ್ಮುಂದೆ ನಿಂತ್ಕೊಂಡಿರುತ್ತೆ. ವಿಪರೀತ ಖರ್ಚು ಆಗತ್ತೆ, ವಿಪರೀತ ಸಂಪಾದನೆಯೂ ಆಗತ್ತೆ ಸಿಂಹರಾಶಿಯವರಿಗೆ. ಸೊ ಹಾಗಾಗಿ ಖರ್ಚು ಅಂತ ಬಂದಾಗ ನಿಮ್ ಕೈನಲ್ಲೇ ಇದೆ, ಏನಕ್ಕೆ ಮಾಡ್ಬೇಕು ಏನಕ್ಕೆ ಮಾಡಬಾರ್ದು ಅಂತ. ಒಂದ್ ಹಂತಕ್ಕೆ ಶುಭ ಕಾರ್ಯಗಳಿಗಾದ್ರೆ ಯೋಚನೆ ಮಾಡೋದು ಬೇಕಾಗಿಲ್ಲ. ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅಥವಾ ಇನ್ಯಾರಿಗೋ ಒಬ್ರಿಗೆ ಸಂತೋಷದಲ್ಲಿರುತ್ತೆ. ನಿಮ್ಮ ಮಕ್ಕಳು ಮರಿ, ನಿಮ್ಮ ಜೀವನ ಸಂತೋಷವಾಗಿರುತ್ತೆ ಅಂದ್ರೆ ವಿನಿಯೋಗ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಖಂಡಿತ ವಿನಿಯೋಗ ಮಾಡಿ ಪ್ರಯೋಜನವಿಲ್ಲ. ಸ್ವಲ್ಪ ಜಾಗ್ರತೆಯಾಗಿದ್ದು ಜೀವನನ ಒಂದು ಮುಂದುವರ್ಸ್ಕೊಂಡು ಹೋಗೋದು ಉತ್ತಮ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳಲ್ಲೂ ಸಹ 6ನೇ ರಾಶಿಯಾಗಿದೆ. ಈಗಾಗ್ಲೇ ನಾವು ಹೇಳಿದ ಹಾಗೆ 6ನೇ ರಾಶಿಯು ನಿಮಗೆ ಅದೃಷ್ಟವನ್ನ ತಂದು ಕೊಡ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ವ್ಯಾಪಾರ ಅಭಿವೃದ್ಧಿ, ಹಣಕಾಸಿನ ಬೆಳವಣಿಗೆ, ಕುಟುಂಬದಲ್ಲಿ ನೆಮ್ಮದಿ, ಸಂತಾನದ ಅಭಿವೃದ್ಧಿ. ಮದುವೆ ಆಗ್ತಿಲ್ಲ ಅಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಮದುವೆಗಳು ಕಾರ್ಯಗಳು ಸೆಟ್ ಆಗ್ತಕ್ಕಂತಹದ್ದು. ನಿಮ್ ಜೀವನದ ಅಭಿವೃದ್ಧಿ, ಸಕಲ ಸರ್ವಾಂಗೀಣ ಅಭಿವೃದ್ಧಿ ಉಂಟಾಗತಕ್ಕಂತಹ ಮಹಾಯೋಗ ಕನ್ಯಾ ರಾಶಿಯವರಿಗೆ ಇದೆ. ವಿಪರೀತವಾದಂತಹ ರಾಜಯೋಗ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ. ರೋಗ ರುಜಿನಗಳಿಂದ ಆಚೆ ಬರ್ತೀರಿ. ಮಾತೃ ಸಮಾನರಿಗೆ
ಆರೋಗ್ಯ ಅಭಿವೃದ್ಧಿ, ನಿಮ್ಮ ತಾಯಿಗೆ ಏನಾದ್ರೂ ತೊಂದರೆಗಳು ಉಂಟಾಗ್ತಿದ್ರೆ, ಅನಾರೋಗ್ಯ ಉಂಟಾಗ್ತಾ ಇದ್ರೆ ಅದರಲ್ಲೆಲ್ಲ ಅಭಿವೃದ್ಧಿಯನ್ನ ಒಂದು ಕನ್ಯಾ ರಾಶಿಯವರು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ತುಲಾ ರಾಶಿಗೆ ನಿಮ್ಗೆ 5ನೇ ರಾಶಿ ಆಗ್ತದೆ. 5ನೇ ರಾಶಿಗೆ ಬಹಳ ಶುಭ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಪಡ್ಕೊಳ್ತೀರಿ. ಸಂತಾನಾಪೇಕ್ಷಿಗಳಿಗೆ ಶುಭ ಸುದ್ದಿ, ಸಂತಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಕುಟುಂಬದಲ್ಲಿದ್ದಂತಹ ಅನೇಕ ವ್ಯಾಜ್ಯಗಳು ಹೋಗ್ತಕ್ಕಂಥದ್ದು, ಕೋರ್ಟು ಕಚೇರಿ ಕೆಲಸ ಕಾರ್ಯಗಳೆಲ್ಲ ಮುಗಿದು ಹೋಗ್ತಕ್ಕಂಥದ್ದು. ಜೊತೆಗೆ ಪಿತ್ರಾರ್ಜಿತ ಆಸ್ತಿಗಳು ಬಂದು ನಿಮ್ಮ ಕೈ ಸೇರುತ್ತೆ. ಹಣ, ಒಡವೆ, ಆಸ್ತಿ, ನೂತನ ವಸ್ತು, ಆಭರಣ, ವಾಹನ, ವಸ್ತ್ರಗಳ ಖರೀದಿ, ಹೀಗೆ ಅತ್ಯಂತ ಶುಭ ಫಲವನ್ನ ಒಂದು ತುಲಾರಾಶಿಯವರು ಅನುಭವಿಸ್ತೀರಾ. ತುಂಬಾ ಚೆನ್ನಾಗಿರ್ತಕ್ಕಂತಹ ಯೋಗ ಫಲಗಳಿದ್ದಾವೆ. ನೀವೇನೇ ಕೆಲ್ಸಕ್ಕೆ ಕೈ ಹಾಕಿದ್ರು ಯಶಸ್ಸು ಅನ್ನೋದಾಗತ್ತೆ. ಸ್ವಲ್ಪ ಒಂದಷ್ಟು ಸಂಸಾರದ ವಿಚಾರಗಳಿಂದ ಜಾಗ್ರತೆಯಾಗಿರಿ. ಸುಮ್ನೆ ನಿಮ್ಮ ಮೇಲೆ ಅಲಿಗೇಷನ್ಸ್ ಗಳು ಬರಬಹುದು. ಜಾಗ್ರತೆ. ಮಾಡ್ತಾರ ಬಿಡಿ, ಬಾಡೋರ್ಗೆ ಏನಾಗ್ಬೇಕು, ಅವ್ರಿಗೆ ಏನು ಅನ್ನೋ ಹಾಗಿಲ್ಲ. ಆಡೋ ನಾಲಿಗೆಗೇನು ಮೂಳೆ ಇಲ್ಲ, ಆ ಕಡೆಗೂ ಹೊರಳುತ್ತೆ, ಈ ಕಡೆಗೂ ಹೊರಳುತ್ತೆ. ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ನೆಮ್ಮದಿಯಾಗಿ ನೀವಿರಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಅಂತ ಬಂದಾಗ ನಿಮ್ ರಾಶಿಯಿಂದ 4ನೇ ರಾಶಿ ಆಗ್ತದೆ ಕುಂಭರಾಶಿಯು. ಸೊ ಹಾಗಾಗಿ ಅಶುಭದ ಫಲಗಳನ್ನ ನೀವು ಅನುಭವಿಸ್ಬೇಕಾಗ್ತದೆ. ಬಹಳ ಕಿರಿಕಿರಿಯ ವಾತಾವರಣ, ನಿಮಗೆ ನೋವುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಶತ್ರುಬಾಧೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನ ನೋಡ್ತಕ್ಕಂಥದ್ದು. ವಿದ್ಯಾರ್ಥಿಗಳಾಗಿದ್ರೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ. ಇನ್ನೇನ್ ನನಗೆ ಕೆಲಸ ಸಿಕ್ಕೇ ಬಿಡ್ತು ಅಂತ ಅಂದ್ಕೊಂಡಿರ್ತೀರಿ, ಆದ್ರೆ ಕೆಲಸ ಸಿಗದೆ ಒದ್ದಾಟಗಳಾಗ್ತದೆ. ಜೊತೆಗೆ ಇಲ್ಲಿ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ರವಿ ಇದ್ದು, ರವಿಯ ನೇರ ಸಪ್ತಮದ ದೃಷ್ಟಿಯು ನಿಮ್ಮ ರಾಶಿಯಿಂದ ಕರ್ಮಸ್ಥಾನದ ಮೇಲೆ ಆಗ್ತಾ ಇರೋದ್ರಿಂದ, ರಾಹುವಿನ ದೃಷ್ಟಿಯೂ ಕರ್ಮಸ್ಥಾನದ ಮೇಲೆ ಆಗ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಬಹಳ ಹಿನ್ನಡೆಗಳನ್ನ ಅನುಭವಿಸ್ತೀರಿ. ಸಿಕ್ಕಿದೆ ಆಗೇ ಹೋಯ್ತು, ಇನ್ನೇನ್ ಚೆನ್ನಾಗಿ ಆಗ್ತೀನಿ ಅನ್ನೋ ಹೊತ್ತಿಗೆ ಒಂದು ಆಫರ್ ಲೆಟರ್ ಕೊಡದೆ ಹೋಗೋದು, ಅಪಾಯಿಂಟ್ಮೆಂಟ್ ಲೆಟರ್ ಕೊಡದೆ ಹೋಗೋದು, ಫೈನಲ್ ರೌಂಡ್ ಅಲ್ಲಿ ಫೇಲ್ ಆಗೋದು, ಈ ರೀತಿಯಾದಂತಹ ಕೆಡುಕುಗಳು ನಡೆಯುತ್ತೆ. ಎಸ್ಪೆಷಲಿ ಕೆಲಸದ ವಿಚಾರಗಳಲ್ಲಿ ತುಂಬಾ ಹುಷಾರು. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಔದ್ಯೋಗಿಕ ಬೆಳವಣಿಗೆಗೆ ಅಷ್ಟೊಂದು ಉತ್ತಮವಾದ ವಾತಾವರಣ ಇಲ್ಲ. ಜಾಗ್ರತೆ ವೃಶ್ಚಿಕ ರಾಶಿಯವರು. ಇನ್ನು ಧನಸ್ಸು ರಾಶಿ ಅಂತ ಹೇಳ್ತಾ ಇದ್ದ ಹಾಗೆ ನಿಮ್ಮ ರಾಶಿಯಿಂದ 3ನೇ ಮನೆಯೊಳಗಡೆ ರಾಶಿಯು ನಡೆಯುತ್ತೆ. ಆ ರಾಶಿಯ ಒಂದು ವಿಶೇಷವಾದಂತಹ ಶುಭ ಫಲಗಳನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ರಾಶಿಯಿಂದ 3ನೇ ರಾಶಿನಲ್ಲಿ ಆಗ್ತಾ ಇರೋದ್ರಿಂದ ನಿಮ್ಮ ಸಕಲ ಕೆಲಸ ಕಾರ್ಯಗಳಲ್ಲೂ ವಿಜಯವನ್ನ ನೋಡ್ತೀರಿ. ಒಳ್ಳೆ ಬೆಳವಣಿಗೆ ನಿಮ್ಗೆ ಸಾಧ್ಯವಾಗ್ತಕ್ಕಂಥದ್ದು. ಮಾನಸಿಕವಾಗಿ ಬಹಳ ಗಟ್ಟಿ ಉಂಟಾಗ್ತೀರಿ. ನಿಮ್ಮೆಲ್ಲಾ ವಿಚಾರಗಳು ಸಹ ಒಂದಲ್ಲ ಒಂದು ರೀತಿನಲ್ಲಿ ಎಲ್ಲಾ ವಿಚಾರಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಯಾವುದರಲ್ಲೂ ಕೊರತೆ ಉಂಟಾಗಲ್ಲ, ಯಾವುದರಲ್ಲೂ ನಿಮಗೆ ತಾಪತ್ರೆಗಳು ಉಂಟಾಗಲ್ಲ. ನಿಮ್ಮನ್ನ ನೋವು ಮಾಡಿದವರೇ ನಿಮಗೆ ಬಂದು ಒಂದಷ್ಟು ನೆಮ್ಮದಿಯನ್ನ ಹೇಳಿ ಹೋಗ್ತಕ್ಕಂಥದ್ದು. ತುಂಬಾ ಚೆನ್ನಾಗಿರ್ತಕ್ಕಂತಹ ಸಮಯ. ಧನಸ್ಸು ರಾಶಿಯವರಿಗೆ ಸರ್ವತ್ರ ವಿಜಯ, ಸರ್ವ ಕಾರ್ಯಗಳಲ್ಲೂ ಯಶಸ್ಸು. ಇನ್ನು ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ 2ನೇ ಮನೆ, ನಥಿಂಗ್ ಲಾಸ್, ಮಧ್ಯಮದ ಫಲ. ಒಂದ್ ಕಡೆ ನಿಮಗೆ ಆರೋಗ್ಯದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನ ನೋಡ್ತೀರಾ, ಚೆನ್ನಾಗಾಗ್ತದೆ ಆರೋಗ್ಯ. ವಿಚಾರಗಳು ಸ್ವಲ್ಪ ಮಟ್ಟಕ್ಕೆ ಪ್ರಗತಿ, ನೀವು ಅಂದ್ಕೊಂಡಷ್ಟರ ಮಟ್ಟಕ್ಕೆ ಉತ್ತಮವಾದಂತಹ ರೀತಿನಲ್ಲಿ ಪ್ರಗತಿ ಕಾಣೋದಕ್ಕೆ ಸಾಧ್ಯವಾಗದೆ ಹೋದ್ರು ಎಲ್ಲೋ ಒಂದಷ್ಟರ ಮಟ್ಟಕ್ಕೆ ಪರವಾಗಿಲ್ಲ, ಒಂದಷ್ಟು ನೆಮ್ಮದಿಯನ್ನು ಪಡ್ಕೋತೀರ. ಸಣ್ಣ ಏಳಿಗೆಯನ್ನ ನೋಡೋದಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಯಾವ ವಿಚಾರದಲ್ಲಿ ಜಾಗೃತೆಯಾಗಿರ್ಬೇಕು ಅಂದ್ರೆ, ಈಗಾಗ್ಲೇ ನೀವು ಏನಾದರೂ ಹೃದ್ರೋಗಿಗಳಾಗಿದ್ರೆ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಗಳಾಗಿದ್ರೆ, ಈಗಾಗಲೇ ಆಗಿದ್ದಂಥವ್ರಿಗೆ ಮಾತ್ರ ಎಚ್ಚರಿಕೆ. ಮತ್ತು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಗಳೇನಾದ್ರೂ ಇದ್ದಂಥವ್ರಿಗೆ ಸ್ವಲ್ಪ ಜಾಗ್ರತೆಯಾಗಿ ಇರಿ. ಸ್ವಲ್ಪ ಉಸಿರಾಟ, ವೀಸಿಂಗ್ ಪ್ರಾಬ್ಲಮ್ ಇರತಕ್ಕಂಥವ್ರಿಗೆಲ್ಲ, ಯಾಕಂದ್ರೆ ಮಕರ ರಾಶಿಯವರು ತುಂಬಾ ಬೇಗ ಅಟ್ಯಾಕ್ ಆಗ್ತದೆ. ಇವೆಲ್ಲ ಇದ್ರೆ ತುಂಬಾ ದೀರ್ಘಕಾಲದಲ್ಲಿ ಬಳಲ್ಬೇಕಾಗ್ತದೆ. ಹುಷಾರು, ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡಿ. ಮಿಕ್ಕಿದ್ದು ಪರವಾಗಿಲ್ಲ, ಏನು ಅಂತಹ ತೊಂದರೆ ಏನಿಲ್ಲ. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ, ನಿಮ್ ರಾಶಿಯಲ್ಲೇ ನಡೆಯುತ್ತೆ. ಹಾಗಾಗಿ ಬಹಳ ಅತ್ಯಂತ ಅಧಮದ ಫಲಗಳನ್ನ ನೀವು ನೋಡ್ತೀರ, ಬಹಳ ಕೆಟ್ಟ ಫಲಗಳನ್ನ ನೋಡ್ತೀರಿ. ತುಂಬಾ ಅವಮಾನಗಳು, ನೋವುಗಳು, ಸಂಕಟಗಳು, ಗಂಡ ಹೆಂಡತಿ ಜಗಳಗಳು ಜಾಸ್ತಿ. ನಿಮ್ಮ ಮಕ್ಕಳಿಂದ ತೊಂದರೆಗಳನ್ನ ಅನುಭವಿಸ್ತೀರಿ, ಕುಟುಂಬದಿಂದ ತೊಂದರೆಯನ್ನ ಅನುಭವಿಸ್ತೀರಿ. ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತದೆ, ನೆಮ್ಮದಿಯನ್ನು ಕಳ್ಕೊಳ್ಬೇಕಾಗ್ತದೆ. ಒಂದಲ್ಲ ಎರಡಲ್ಲ ಹಲವು ರೀತಿಯಾಗಿರ್ತಕ್ಕಂತಹ ಅಶುಭದ ಫಲಗಳನ್ನ ಕುಂಭರಾಶಿಯವರು ಅನುಭವಿಸ್ತೀರಿ. ಹುಷಾರು. ಈ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗ್ರಹಣದ ಆ ಮೂಲಿಕಾ ತಾಯಿತವನ್ನ ದೇಹದಲ್ಲಿ ಧರಿಸ್ಕೊಳ್ಳಿ.
ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಯನ್ನ ಕಾಣೋದಕ್ಕೆ ಸಾಧ್ಯವಾಗತ್ತೆ. ಒಳ್ಳೆ ಅವಕಾಶಗಳು ನಿಮ್ಮ ಬದುಕಿನಲ್ಲಿ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸ್ವಲ್ಪ ಕೆಡಕಿನ ಛಾಯೆ ಜಾಸ್ತಿ ಇದೆ, ಯೋಚನೆ ಮಾಡಬೇಡಿ. ಗ್ರಹಣಕ್ಕೆ ಪರಿಹಾರ ಉಂಟು, ಆದ್ರೆ ಸುಮ್ಮನೆ ಯೋಚನೆ ಮಾಡ್ಕೊಂಡು ಟೈಮ್ ಹಾಳು ಮಾಡಿದ್ರೆ ಅದಕ್ಕೆ ಯಾವುದೇ ಪರಿಹಾರ ಇಲ್ಲ. ಪರಿಹಾರವನ್ನು ಹೇಳಿದ್ದೇವೆ, ಇನ್ನು ಕೆಲವೊಂದು ಪರಿಹಾರಗಳು ಹೇಳೋದಿದೆ, ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಇನ್ನು ಕೊನೆಯದಾಗಿ ಮೀನ ರಾಶಿ. ಮೀನ ರಾಶಿಗೂ ಸಹ 12ನೇ ರಾಶಿ ಆಗ್ತದೆ ಗ್ರಹಣದ ರಾಶಿಯು. ಸೊ ಹಾಗಾಗಿ ಇದು ನಿಮ್ ಮೀನ ರಾಶಿಯವರೆಗೂ ಇದು ಅಷ್ಟೊಂದು ಶುಭ ಫಲಗಳಲ್ಲ. ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ವ್ಯಯಗಳು ಜಾಸ್ತಿ ಆಗುವಂಥದ್ದು, ನಂಬಿಕೆ ದ್ರೋಹಗಳು ನಿಮ್ಮ ಬದುಕಿನಲ್ಲಿ ನಡೀತಕ್ಕಂಥದ್ದು, ನಿಮ್ಮೆಲ್ಲರ ಜೀವನದಲ್ಲಿ ಒಂದಷ್ಟು ಅಪನಂಬಿಕೆಗಳು, ಸುಮ್ಮನೆ ವ್ಯಕ್ತಿಗಳು ಬಂದು ಆಟ ಆಡಿ ಹೋಗ್ತಕ್ಕಂತಹದ್ದು, ನಿಮ್ ನಂಬಿಕೆಯನ್ನೇ ಬುಡಮೇಲ್ ಮಾಡ್ತಕ್ಕಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಅಶುಭದಾಯಕವಾಗಿರತಕ್ಕಂತಹ ಒಂದು ಪ್ರಕರಣಗಳು ನಡೆಯುತ್ತವೆ. ಹುಷಾರು. ಮಾನಹಾನಿಗಳಾಗ್ತಕ್ಕಂಥದ್ದು ಹೆಚ್ಚಿಗೆ ಇದ್ದಾವೆ. ಜೊತೆಗೆ ಇನ್ನೊಂದು ಸ್ವಲ್ಪ ದಿವಸಗಳಲ್ಲೇ ರಾಹು ಅಂಗಾರಕ ಯೋಗ ಸಹ ಪ್ರಾರಂಭವಾಗೋದ್ರಿಂದ ಬಹಳ ಜಾಗ್ರತೆಯಾಗಿರಬೇಕು. ಮಾನಹಾನಿಗಳು ಉಂಟಾಗ್ತಕ್ಕಂಥದ್ದು, ಸುಮ್ನೆ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ, ಅಪವಾದಗಳನ್ನ ಹೊರಿಸ್ತಕ್ಕಂಥದ್ದು, ಒಂದು ಹಂತಕ್ಕೆ ನಿಮ್ಗೆ ಎಲ್ಲಾ ವಿಚಾರಗಳಲ್ಲೂ ತೊಂದರೆ ತಾಪತ್ರೆಗಳು, ಅಡ್ಡಿ ಆತಂಕಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ತುಂಬಾ ಜಾಗ್ರತೆಯಾಗಿರಿ ಮೀನ ರಾಶಿಯವರು. ಇದಿಷ್ಟು 12 ರಾಶಿಗಳ ಫಲಾನುಫಲಗಳಾಯ್ತು. ಹಾಗಾದ್ರೆ ಏನಪ್ಪ ಪರಿಹಾರ ಮಾಡ್ಕೋಬೇಕು, ಏನ್ ಮಾಡ್ಕೊಂಡ್ರೆ ಅನುಕೂಲ ಉಂಟಾಗ್ತದೆ ಅಂತ ವಿಚಾರಗಳನ್ನ ನೋಡಿದಾಗ, ಮೊದಲನೇದಾಗಿ ನೋಡಿ, ಪ್ರತಿಯೊಬ್ಬರೂ ಅಷ್ಟೇ, ಗ್ರಹಣದ ಆಚರಣೆ ನಮಗೇನು ಇಲ್ಲ, ಆದ್ರೆ ಗ್ರಹಣದ ಶಾಂತಿ ಪೂಜೆಗಳನ್ನ ಅಶುಭ ರಾಶಿಗಳಾಗಿರ್ತಕ್ಕಂತಹ ಕುಂಭ, ವೃಶ್ಚಿಕ, ಅದೇ ರೀತಿಯಾಗಿ ಕರ್ಕಾಟಕ, ಮೀನ ರಾಶಿಯವರು ಶಾಂತಿ ಪೂಜೆಗಳನ್ನ ಮಾಡಿಸ್ಕೊಳ್ಳಿ. ಮಧ್ಯಮದ ಫಲಗಳಾಗಿರ್ತಕ್ಕಂತಹ ಮಕರ, ತುಲಾ, ಸಿಂಹ, ಮಿಥುನ ರಾಶಿಯವರು ಸಹ ಮಾಡಿಸ್ಕೋಬಹುದು, ಇಷ್ಟವಿದ್ರೆ ಮಾಡಿಸ್ಕೊಳ್ಳಿ. ಆದ್ರೆ ಧನಸ್ಸು ರಾಶಿಗಾಗ್ಲಿ, ಕನ್ಯಾ ರಾಶಿ, ವೃಷಭ ರಾಶಿ, ಅದೇ ರೀತಿಯಾಗಿ ಮೇಷ ರಾಶಿಯವರಿಗೆ ಅವಶ್ಯಕತೆ ಏನು ಇಲ್ಲ. ಸೊ ಹಾಗಾಗಿ ಈ ಶಾಂತಿ ಪೂಜೆಗಳನ್ನ ಮಾಡಿಸ್ಕೊಂಡು ಒಂದು ಸ್ವಲ್ಪ ನೆಮ್ಮದಿಯನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಸೂರ್ಯನಾರಾಯಣ ದೇವರಿದ್ರೆ, ಸೂರ್ಯನಾರಾಯಣ ದೇವಸ್ಥಾನ ಏನಾದ್ರೂ ಇದ್ರೆ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಗೋಧಿಯನ್ನು ದಾನ ಕೊಡಿ. ಮರುದಿನ ಆದ್ರೆ ಏನು ಗ್ರಹಣ ನಡೀತಕ್ಕಂತಹ 17ನೇ ತಾರೀಕು 18ನೇ ತಾರೀಕು ಹೋಗಿ ಸೂರ್ಯನಾರಾಯಣ ದೇವರಿಗೆ ಗೋಧಿಯನ್ನ ದಾನವಾಗಿ ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಂಡು ಬನ್ನಿ. ಏನು ಯೋಚನೆ ಮಾಡಕ್ ಹೋಗೋದು ಬೇಡ. ಧೈರ್ಯವಾಗಿದ್ದು ಪ್ರತಿನಿತ್ಯವೂ ಸಹ 1 ತಿಂಗಳ ಕಾಲ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡ್ತಾ ಬನ್ನಿ. ಮುಂಜಾನೆ ಎದ್ದು ಪ್ರತಿ ರಾಶಿಯವರು ಗ್ರಹಣದಿಂದ ಉಂಟಾದಂತಹ ಅನೇಕ ದೋಷಗಳು ನಿವೃತ್ತಿ ಆಗ್ತವೆ. ಧೈರ್ಯವಾಗಿದ್ದು ಜೀವನ ಸಾಗಿಸಿ ಅಂತ ಹೇಳ್ತಾ, ನಭೋಮಂಡಲದಲ್ಲಿ ಆಗ್ತಕ್ಕಂತಹ ಗ್ರಹಣಗಳಿಗೆ ಖಂಡಿತ ಪರಿಹಾರಗಳನ್ನು ಮಾಡ್ಕೊಳ್ಬಹುದು, ಆದ್ರೆ ನಿಮ್ಮ ಮಾನಸಿಕ ವಿಕಾರತೆಗಳಿಗೆ ಖಂಡಿತ ಪರಿಹಾರಗಳಿರೋದಿಲ್ಲ. ಧೈರ್ಯವಾಗಿದ್ದು ಜೀವನ ಮಾಡಿ. ಜೊತೆಗೆ ಇದೇ ಒಂದು 17ನೇ ತಾರೀಕು 2ನೇ ತಿಂಗಳು 2026 ರಾಹು ಗ್ರಸ್ತ ಸೂರ್ಯ ಗ್ರಹಣದ ಕಾರಣದಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದ್ರೆ, ಜೀವನದಲ್ಲಿ ಅನೇಕ ತೊಂದರೆ ತಾಪತ್ರಗಳು, ದೃಷ್ಟಿ ದೋಷಗಳು, ಮಾಟ ಮಂತ್ರ, ಹೀಗೆ 10 ಹಲವು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಿ. ಏಳಿಗೆ ಇಲ್ಲದ ಹಾಗೆ ಜೀವನವನ್ನು ಸಾಗಿಸ್ತಾ ಇರ್ತೀರಿ. ಅಂತಹ ಎಲ್ಲರ ಜೀವನ ಚೆನ್ನಾಗಾಗ್ಬೇಕು ಅಂತ ಹೇಳಿ ಸರ್ವ ಕಾರ್ಯಸಿದ್ಧಿ ಮೂಲಕ ರಜತ ತಾಯಿತವನ್ನು ಮಾಡ್ತಾ ಇದ್ದೇವೆ. ಆ ಬೆಳ್ಳಿ ತಾಯಿತವನ್ನ ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ ಅಥವಾ ತೋಳ್ನಲ್ಲಿ ಧರಿಸ್ಕೊಳ್ಳಿ. ಎಲ್ಲವೂ ಸಹ ಶುಭವಾಗ್ಲಿ ಅಂತ ಹೇಳ್ತಾ, ವಿಶೇಷವಾದಂತಹ ರಾಹುಗ್ರಸ್ತ ಸೂರ್ಯ ಗ್ರಹಣ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮವನ್ನ, ವಿಶೇಷವಾದಂತಹ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.